ನಮಸ್ತೆ ಎಲ್ರಿಗೂ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ಯಾರ್ಯಾರು ಅಗ್ನಿವೀರ್ ಅಪ್ಲಿಕೇಶನ್ ಹಾಕಿದ್ರು ನಿಮ್ಮ ಒಂದು SLC ಮಾರ್ಕ್ಸ್ ಕಾರ್ಡು ಮತ್ತು ಆಧಾರ್ ಕಾರ್ಡಲ್ಲಿ ತಂದೆ ಹೆಸರು ಅಥವಾ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು ಇವೆಲ್ಲ ಚೇಂಜ್ ಇರೋರು ಈ ಒಂದು ವಿಡಿಯೋನ ತಪ್ಪದೇ ಆಗಿ ನೋಡಿ. ಮೊದಲೇದಾಗಿ ಏನಪ್ಪ ಅಂತಂದರೆ, ಅಕಸ್ಮಾತಾಗಿ ನಿಮ್ಮದು ಮುಂಚೆನೋ ಅಥವಾ ಈ ಸಲ ಹಾಕಬೇಕಾದ್ರೂ ಆಧಾರ್ ಕಾರ್ಡು ಮತ್ತು SLC ಮಾರ್ಕ್ಸ್ ಕಾರ್ಡು ಮಿಸ್ ಮ್ಯಾಚ್ ಆಗಿ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದೀರ. ಈಗ ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ, ಇಲ್ಲ ಏರೋಗಿ ಹೋಗಬೇಕು, ತುಂಬ ಪ್ರೊಸೆಸ್ ಆಗುತ್ತೆ. ಈಗ ನಿಮ್ಮಲ್ಲಿ ಒಂದು ಭಯ ಇರುತ್ತೆ, ಈಗ ನಾವು ಏನು ಮಾಡಬೇಕು ಅನ್ನೋದು. ಸೊ ನೋಡಿ, ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಎಲ್ಲದೂ ಬರುತ್ತೆ, ಅಡ್ಮಿಟ್ ಕಾರ್ಡ್ ಬರುತ್ತೆ, ಎಲ್ಲದೂ ಬರುತ್ತೆ, ಏನೂ ತೊಂದರೆ ಆಗೋಲ್ಲ. ಅಕಸ್ಮಾತಾಗಿ ಅಪ್ಲಿಕೇಶನ್ನೇ ಸಬ್ಮಿಟ್ ಆಗ್ತಿಲ್ಲ ಅಂತಂತಂದರೆ ಅವ್ರದ್ದು ಮಾತ್ರ ತೊಂದರೆನ, ನೀವು ಏರೋಗಿ ಹೋಗಬೇಕಾಗುತ್ತೆ. ಅಕಸ್ಮಾತ್ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ, ನಿಮಗೆ ಎಕ್ಸಾಮಿಗೆ ಅಡ್ಮಿಟ್ ಕಾರ್ಡ್ ಬರ್ತಿದೆ ಅಂತಂದರೆ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನೀವು ಮಾಡಬೇಕಾದಂಥ ಕೆಲಸ ಏನಪ್ಪ ಅಂತಂದರೆ, ಮೊದಲು ನಿಮ್ಮ ಒಂದು SLC ಮಾರ್ಕ್ಸ್ ಕಾರ್ಡ್ ಏನಿದೆ ಅದೇ ರೀತಿ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಬೇಗ ಹೋಗ್ಬಿಟ್ಟು ಅಪ್ಡೇಟ್ ಮಾಡಿಸ್ಕೊಡಿ, ಆಯಿತಾ? ಈಗ ಎರಡು ಆಯಿತು. ಈಗ SLC ಮಾರ್ಕ್ಸ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಸೇಮ್ ಆಗಿಬಿಡ್ತು. ಡೇಟ್ ಆಫ್ ಬರ್ತ್ ಇರಲಿ, ಹೆಸರು ಇರಲಿ, ಏನೇ ಇರಲಿ ಸೇಮ್ ಆಯಿತಾ? ಇದಾದ ನಂತರ ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ಮಾತ್ರ ಚೇಂಜ್ ಆಗಿರಲ್ಲ. ಭಯ ಪಡೋಕ್ಕೆ ಹೋಗಬೇಡಿ. ನಿಮ್ಮದು ಎರಡು ಡಾಕ್ಯುಮೆಂಟ್ ಒರಿಜಿನಲ್ ಏನು ರೆಡಿ ಆಗಿದೆಯೋ ಅಷ್ಟೇ ಸಾಕು. ನೀವು ನೆಕ್ಸ್ಟು ಎಕ್ಸಾಮು, ಮೆಡಿಕಲ್ ಎಲ್ಲ ಪಾಸ್ ಆದಮೇಲೆ ನಿಮ್ಮ ಒಂದು ಡಾಕ್ಯುಮೆಂಟ್ ಪ್ರಕಾರ ನೀವು ಹೆಸರುಗಳನ್ನ ಚೇಂಜ್ ಮಾಡಿಸ್ಕೋಬೋದು. ಇಲ್ಲ ಅಂತಂದರೆ ನೀವು ಏರೋಗಿ ಹೋಗ್ಬಿಟ್ಟು ಮಾತಾಡಿಬಿಟ್ಟು ಮಾಡಿಸ್ಬೋದು. ಬಟ್ ಅಲ್ಲೇನಂತಂದರೆ ರೆಸ್ಪಾನ್ಸ್ ಮಾಡಲ್ಲ. ಏನಕ್ಕೆ ರೆಸ್ಪಾನ್ಸ್ ಮಾಡಲ್ಲ ಅಂದರೆ, ತುಂಬ ಜನ ನಮ್ಮ ಕಡೆಯವ್ರಿಗೆ ಹಿಂದಿ ಬರೋಲ್ಲ. ಅಲ್ಲಿ ಹೋಗ್ಬಿಟ್ಟು ಗೇಟಲ್ಲಿ ನಿಂತ್ಕೊಂಡು ಸುಮ್ಮನೆ ನಿಂತ್ಕೊಂಡಿರ್ತಾರೆ, ಅದು ಸರ್ ಇದು ಸರ್ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಅವ್ರು ರೆಸ್ಪಾನ್ಸ್ ಮಾಡಿದೆ ವಾಪಸ್ ಕಳಿಸ್ತಾ ಇದ್ದಾರೆ. ಸೊ ನನ್ನ ಫ್ರೆಂಡು, ನಮ್ಮೂರವ್ರು ಹೋಗಿರೋರಿಗೆ ನಾನು ಫೋನ್ ಮುಖಾಂತರ ಮಾತಾಡಿ ಒಂದೆರಡು ಡೌಟ್ಗಳಿದ್ದು ಅವನ್ನ ಸರಿಪಡಿಸಿದ್ದೀವಿ. ಅವ್ರು ರೆಸ್ಪಾನ್ಸ್ ಮಾಡಿಲ್ಲ ಪಾಪ. ಸುಮಾರು ಅಂತ ಒಂದು 5 ರಿಂದ 6 ತಾಸು ಹುಡುಗರು ಕಾದಿದ್ದಾರೆ. ಅದಾದ ನಂತರ ನನಗೆ ಮೆಸೇಜ್ ಹಾಕಿದ್ದಾರೆ. ಅವ್ರಿಗೆ ಫೋನ್ ಮಾಡಿ ಅವ್ರ ನಂಬರ್ ಕಡೆ ಇಸ್ಕೊಂಡು ಮತ್ತು ಗೇಟಲ್ಲಿರೋರ ಹತ್ರ ಮಾತಾಡಿಬಿಟ್ಟು ಒಳಗಡೆ ಏನೇನೋ ಮಾಡಿ ಕಳಿಸಿದ್ವಿ. ಅವಾಗ ಗೊತ್ತಾಯಿತು ಏನು ತೊಂದರೆ ಆಗ್ತಿದೆ ಅಂಥೇಳಿ. ಆ್ಯಕ್ಚುಲಿ ಬಂದುಬಿಟ್ಟು ಅದು ಎಡಿಟ್ನ ಏರೋದಲ್ಲಿ ಮಾಡ್ತಾರೆ. ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ಮಾತ್ರ, ಪೂರ್ತಿ ವರ್ಷದಲ್ಲಿ ಮಾಡಲ್ಲ. ಈಗ ಅಪ್ಲಿಕೇಶನ್ ಸ್ಟಾರ್ಟ್ ಇದೆ ಅಲ್ವಾ, ಇಂಥ ಸಮಯದಲ್ಲಿ ಏನೇ ಇದ್ದರೂ ತಿದ್ದುಪಡಿಗಳನ್ನ ಮಾಡ್ತಾರೆ. ಕೆಲವೊಬ್ಬರು ತಾಲೂಕುಗಳು ತಪ್ಪಿದೆ, ಏನು ತೊಂದರೆ ಮಾಡಬೇಡಿ, ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿದ್ದಾನೆ ಅಷ್ಟು ಸಾಕು. ಈ ಅಡ್ರೆಸ್ಸು ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸೋಕ್ಕೆ ಹೋಗಬೇಡಿ. ಆದರೆ ಡೇಟ್ ಆಫ್ ಬರ್ತ್ ತಪ್ಪಾಗಿತ್ತು ಅಂತಂದರೆ ಈ ವರ್ಷ ಅಪ್ಲಿಕೇಶನ್ ಹಾಕ್ತೀರಾ, ಮುಂದಿನ ವರ್ಷ ಆಧಾರ್ ಕಾರ್ಡಲ್ಲಿ ನೀವು ಎಲಿಜಿಬಲ್ ಇದ್ದೀರಾ, ಬಟ್ ಅಪ್ಲಿಕೇಶನಲ್ಲಿ ನೀವು ಫೇಲ್ ಆಗ್ತೀರಾ. ಹಾಗಾಗಿ ಮೇಜರ್ ಇದ್ದಂಥವುಗಳನ್ನ ಹೋಗಿ ತಪ್ಪದೆ ಏರೋದಲ್ಲಿ ಕಾಲಿಗೆ ಬಿದ್ದಾದರೂ ಅವನ್ನ ತಿದ್ದುಪಡಿ ಮಾಡಿಸ್ಕೊಡಿ. ಒಬ್ರು ಯಾರಾದರೂ ಹಿಂದಿ ಬರೋನ್ನ ಕರ್ಕೊಂಡು ಹೋಗಿ ಜೊತೆಗೆ. ಅಷ್ಟೇ, ಭಯ ಪಟ್ಕೊಳಕ್ಕೆ ಹೋಗ್ಬೇಡಿ. ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಸಕ್ಸಸ್ಫುಲಿ ಅಂತಂತಂದರೆ ಆರಾಮಾಗಿರಿ. ಪ್ರೊಸೆಸ್ ಏನಿದೆ ಎಲ್ಲ ಮುಗಿಲಿ, ಅದಾದ ನಂತರ ಮಾಡಿಸ್ಬೋದು. ಆದರೂ ನಿಮಗೊಂದು ಸಲಹೆಯಪ್ಪ, ನನಗೆ ಡೌಟ್ ಇದೆ ಅಣ್ಣ, ನನಗೆ ಭಯ ಆಗ್ತಿದೆ ಅಂತಂದರೆ, ನಿಮ್ಮೊಂದು SLC ಮಾರ್ಕ್ಸ್ ಕಾರ್ಡು ಮತ್ತು ಆಧಾರ್ ಕಾರ್ಡು, SLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಆಧಾರ್ ಕಾರ್ಡನ್ನ ಮಾಡಿಸ್ಕೊಂಡು ಹೋಗಿ, ಹಾಗೆ ಹಳೆ ಆಧಾರ್ ಕಾರ್ಡನ್ನ ತೊಗೊಂಡೋಗಿ ಅವ್ರಿಗೆ ಹೇಳಿ, ಅಪ್ಲಿಕೇಶನ್ ಹಾಕಬೇಕಾದ್ರೆ ಆಧಾರ್ ಕಾರ್ಡಲ್ಲಿ ತಪ್ಪಾಗಿತ್ತು, ಅದೇ ರೀತಿ ಆಧಾರ್ ಕಾರ್ಡಲ್ಲಿ ತೊಗೊಂಡಿದ್ದೆ, ಬಟ್ ನನ್ನ SLC ಮಾರ್ಕ್ಸ್ ಕಾರ್ಡಲ್ಲಿ ನನ್ನ ಒಂದು ಏನು ಡಾಟಾ ಇದೆ, ಹೆಸರು, ಡೇಟ್ ಆಫ್ ಬರ್ತು ಈ ಥರ ಇದೆ, ನನಗೆ ಈ ಥರ ಮಾಡಿ ಅಪ್ಲಿಕೇಶನಲ್ಲಿ ಅಂತೇಳಿ ಅವ್ರಿಗೆ ಹೇಳಬೇಕು. ಅವಾಗ ಅವರು ಅದನ್ನ ಮಾಡಿಕೊಡ್ತಾರೆ. ಅಕಸ್ಮಾತ್ ರೆಸ್ಪಾನ್ಸ್ ಮಾಡಿಲ್ಲ ಅಂತಂದರೆ ಓಕೆ, ಪರವಾಗಿಲ್ಲ, ನಡೆಯುತ್ತೆ, ನಿಮ್ಮದೆಲ್ಲ ಡಾಕ್ಯುಮೆಂಟ್ ಬರುತ್ತೆ. ನಿಮ್ಮ ಫೈನಲ್ ಡಾಕ್ಯುಮೆಂಟ್ ಏನಾಗುತ್ತೆ ಅಂತಂದರೆ, ನಿಮಗೊಂದು ಅಪ್ಲಿಕೇಶನ್ ಕೊಡ್ತೀರಿ. ಏನು ಅಪ್ಲಿಕೇಶನ್ ಹಾಕಿದ್ರಲ್ಲ, ಇದ್ರ ಮೇಲೆ ನಿಮಗೆ ಜಾಬ್ ಆಗೋಲ್ಲ. ನೆಕ್ಸ್ಟ್ ಒಂದು ಫಾರಮ್ ಕೊಡ್ತಾರೆ. ಫೈನಲ್ ಸೆಲೆಕ್ಷನ್ ಆದಮೇಲೆ ಆ ಫಾರಮಲ್ಲಿ ನೀವು ಏನು ಫಿಲಪ್ ಮಾಡ್ತೀರಲ್ವ, ಅದೇ ನಿಮ್ಮ ಒಂದು ಕೆಲಸದಲ್ಲಿ ಎಲ್ಲ ಡಾಕ್ಯುಮೆಂಟ್ಗಳಲ್ಲಿ ಮೆನ್ಷನ್ ಆಗುತ್ತೆ. ಆ ಸಮಯದಲ್ಲಿ SLC ಮಾರ್ಕ್ಸ್ ಕಾರ್ಡಲ್ಲಿರೋ ಥರ ಫಿಲ್ ಮಾಡಿ, ಓಕೆನಾ? ಅದು ಬಿಟ್ಟು ಈಗಿಂದನೇ ತಲೆ ಕೆಡ್ಸೋಣಕ್ಕೆ ಹೋಗ್ಬೇಡಿ ಅದ್ರ ಬಗ್ಗೆ. ಬಟ್ ಡೇಟ್ ಆಫ್ ಬರ್ತ್ ಇದ್ದರೆ ತುಂಬ ತೊಂದರೆ ಗುರು. ಈಗ 2004 ಇರುತ್ತೆ, ಈಗ ನೋಡಿದ್ರೆ 2004 ಅಕ್ಟೋಬರ್ ಮೇಲೆ ಇರೋರನ್ನ ತೊಗೊತಿದ್ದ, ಅದಕ್ಕಿಂತ ಹಿಂದಿರೋರನ್ನ ತೊಗೊತಿಲ್ಲ. ತುಂಬ ಜನ ಇದನ್ನೇ ಮಾಡ್ತಿರೋದು. ನನಗೇನಂತಂದರೆ, ಅವ್ರದ್ದು 2004 5ನೇ ತಿಂಗಳಿದೆ, ಈಗ ತೊಗೊತಿಲ್ಲ. ಅವರು ಆಧಾರ್ ಕಾರ್ಡು SLC ಮಾರ್ಕ್ಸ್ ಕಾರ್ಡ್ ಚೇಂಜ್ ಮಾಡ್ತಿದ್ದಾರೆ, ಬಟ್ ಅಪ್ಲಿಕೇಶನ್ ಒಳಗಡೆ ಚೇಂಜ್ ಮಾಡಿಸಿಲ್ಲ. ಸೊ ಇಂಥವ್ರು ಹೋಗ್ಬಿಟ್ಟು ಮಾಡಿ. ಯಾರಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಆಗ್ತಿಲ್ಲ ಅಲ್ವಾ, ಅವ್ರು ಹೋಗ್ಬಿಟ್ಟು ನಿಮ್ಮ ಒಂದು ಏನೇನು ಚೇಂಜ್ಮೆಂಟ್ ಮಾಡಿಸ್ಕೋಬೇಕು ಅದನ್ನ ಏರೋಗಳ ಮುಖಾಂತರ ಮಾಡಿಸ್ಕೋಬೋದು. ಜೈ ಹಿಂದ್.